ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಮೀನು ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೂ ಮೊದಲು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಇಲ್ಲಿ ನಾನು 1 kg ಆಗೋಷ್ಟು ಕಾಟ್ಲಾ ಮೀನು ತೊಗೊಂಡಿದ್ದೀನಿ. ನೀವು ಇದೇ ಮೀನು ಬೇಕಂತ ಏನಿಲ್ಲ, ನೀವು ಯಾವುದೇ ಮೀನಾದರೂ ತೊಗೋಬೋದು. ನೀವು ಯಾವುದೇ ಮೀನಿಗಾದ್ರೂ ಇದೇ ಸೇಮ್ ಮಸಾಲೆಯನ್ನು ಹಾಕಬೇಕಾಗುತ್ತೆ. ನೀವಿಲ್ಲಿ ಮಸಾಲೆ ನೋಡೋದಾದರೆ 4 ಹಸಿರು ಮೆಣಸಿನ್ಕಾಯಿ, ಇದು ಖಾರ ಕಡಿಮೆ ಇರೋದು ತೊಗೊಂಡ್ರೇ ಬೆಸ್ಟು. 2 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚು ಶುಂಠಿ, 1 ಹಿಡಿಯಷ್ಟು ತೆಂಗಿನಕಾಯಿ, ಹಾಗೆ ಇದು 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇವೆಲ್ಲನೂ ಒಂದು ಮಿಕ್ಸಿಗೆ ಜಾರಿಗೆ ಹಾಕಿ ಸಣ್ಣಗೆ ನುಣ್ಣಗೆ ರುಬ್ಕೊಳ್ಳಿ. ಇದಕ್ಕೆ ನೀವು ಬೇಕಂದರೆ ಒಂದು ಟೊಮೊಟೊ ಸೇರಿಸ್ಕೋಬೋದು. ಟೊಮೊಟೊ ಇಲ್ಲ ಅಂದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ಈ ಥರ ನೀರು ಕಡಿಮೆ ಹಾಕಿ ನೈಸಾಗಿ ಗ್ರೈಂಡ್ ಮಾಡಬೇಕು ಇದನ್ನು. ನಾನಿವಾಗ 1 ಕಪ್ ತೊಗೊಂಡಿದ್ದೀನಿ. ಬೇರೆ ಏನು ಮಸಾಲೆ ಬೇಕೋ ಅದನ್ನು ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. 1 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ. ಖಾರ ಜಾಸ್ತಿ ಇದ್ದರೆ ಕಡಿಮೆನೇ ಹಾಕ್ಕೊಳ್ಳಿ, ಇಲ್ಲಾಂದರೆ ಖಾರ ಇನ್ನೂ ತುಂಬ ಕಡಿಮೆ ತಿನ್ನೋರು ಇದನ್ನು ಸ್ಕಿಪ್ ಮಾಡ್ಬೋದು. ಹಾಗೆ ಅದಕ್ಕೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಅರಿಶಿನ, ಹಾಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಬೌಲಿಗೆ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ತೊಗೊಳ್ಳಿ. ಹುಣಸೆಹಣ್ಣು ತೊಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ನೆನೆಸಿಡ್ತಾ ಇದ್ದೀನಿ. ಇದೆಲ್ಲ ನಮಗೆ ಲಾಸ್ಟಿಗೆ ಉಪಯೋಗಕ್ಕೆ ಬರುತ್ತೆ. ಇವಾಗ ಎಲ್ಲ ಮಸಾಲೆ ರೆಡಿ ಆಗಿದೆ. ಇವಾಗ ಒಂದು ಕಡಾಯಿ ತಗೊಳ್ಳಿ. ಆ ಕಡಾಯಿಗೆ 3 ಸ್ಪೂನ್ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ. ಇದಕ್ಕೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ 2 ಮೀಡಿಯಮ್ ಸೈಜ್ ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕಕ್ಕೆ. ಅದನ್ನು ಒಗ್ಗರಣೆಗೆ ಹಾಕಬೇಕು. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಈರುಳ್ಳಿನ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು. ಅದಕ್ಕೆ ನೀವು 1 ಸ್ಪೂನಷ್ಟು ಮೆಣಸು ಪೌಡ್ರನ್ನ ಉದುರಿಸ್ಬೋದು. ನೆಕ್ಸ್ಟ್ ಇದಕ್ಕೆ ರುಬ್ಕೊಂಡಿರೋ ಅಂತ ನಾವು ಖಾರನ ಹಾಕಿ ಅದನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಒಂಚೂರು ಫ್ರೈ ಮಾಡಿ. ಏಕೆಂದರೆ ನಾವು ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಸಿದೇ ಹಾಕಿದ್ವಿ ಅಲ್ವಾ, ಸ್ವಲ್ಪ ಹಸಿದು ಹೋಗೋವರೆಗೂ ಅದನ್ನು ಒಂಚೂರು 2 ನಿಮಿಷ ಫ್ರೈ ಮಾಡೋಣ. ನಾವು ಇದಕ್ಕೆ ತೆಗೆದಿಟ್ಕೊಂಡಿರೋ ಅಂಥ ಮಸಾಲೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸಹ ಸೇರಿಸೋಣ. ಅದನ್ನು ಇದಕ್ಕೇ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ಚೆನ್ನಾಗಿ ಡ್ರೈ ಆಗೋವರೆಗೂ ಫ್ರೈ ಮಾಡಬೇಕು. ನೋಡಿ, ಈ ಥರ ಮಸಾಲೆ ನೀರೆಲ್ಲ ಇಂಗೋವರೆಗೂ ಈ ಥರ 5 to 6 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಈ ಥರ ಎಷ್ಟು ಗಟ್ಟಿಯಾಗಿ ಬರಬೇಕಿದು. ನೆಕ್ಸ್ಟ್ ಇದಕ್ಕೆ ನಾವು ತೊಳೆದಿಟ್ಕೊಂಡಿರೋವಂತಹ ಫಿಶನ್ನು ಹಾಕೋಣ. ಎಲ್ಲ ಹಾಕಿ ಇದನ್ನೇನಿಲ್ಲ, ಜಾಸ್ತಿ ಟೈಮ್ ಬೇಡ, ಒಂದೇ 1 ಮಿನಿಟ್ ಇದನ್ನು ಮಸಾಲೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿ. ನಾನು ಉಪ್ಪನ್ನು ಇವಾಗ ಸೇರಿಸ್ತಾ ಇದ್ದೀನಿ. ನೀವು ಎಷ್ಟು ಬೇಕಷ್ಟು ರುಚಿಗೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಇಲ್ಲಿ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೇ ನಾವು ಹುಣಸೆ ಹುಳಿನ ಹಾಕ್ಕೊಳ್ಳೋಣ. ಹುಣಸೆ ಹುಳಿ ಎಷ್ಟು ತೊಗೊಂಡಿದ್ದೀರ ಅಷ್ಟು ಹಾಕಿ, ಸ್ವಲ್ಪ ಹುಳಿ ಇದ್ರೇ ಚೆನ್ನಾಗಾಗುತ್ತೆ. ನಾವು ಇದನ್ನು ಹಿಂಗೆ ಸೈಡಲ್ಲೇ ಮಿಕ್ಸ್ ಮಾಡ್ಕೊಳ್ಳೋಣ. ಸೌಟ್ ಹಾಕಿ ಇದನ್ನು ಮಿಕ್ಸ್ ಮಾಡಬೇಡಿ, ಫಿಶ್ ಎಲ್ಲ ಕಲಸೋಗ್ಬಿಡುತ್ತೆ. ನೆಕ್ಸ್ಟ್ ಇಷ್ಟಾದಮೇಲೆ ಇದಕ್ಕೆ ಒಂದು ಪ್ಲೇಟಲ್ಲಿ 1 ಕುದಿ ಬರೋವರೆಗೂ ಕ್ಲೋಸ್ ಮಾಡಿ ಬಿಟ್ಬಿಡಿ. ನೋಡಿ ಫ್ರೆಂಡ್ಸ್, ಇವಾಗ ಇದೆಲ್ಲ ಕಡೆ ಹಿಂಗೆ ಕುದೀತಾ ಇದೆ. ಈ ಥರ 1 ಕುದಿ ಕುದ್ದಾದಮೇಲೆ ನೀವು ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಎಲ್ಲ ಸುತ್ತ ಎಲ್ಲ ಹಿಂಗೆ ಎಣ್ಣೆ ಚೆನ್ನಾಗಿ ಬಿಟ್ಕೊಂಡಿರಬೇಕು, ಆವಾಗಷ್ಟೇ ಮೀನು ಸಾಂಬಾರು ರೆಡಿಯಾಗಿದೆ ಅಂತ. ನೋಡಿ, ಇವಾಗ ಇಷ್ಟು ಚೆನ್ನಾಗಿ ಮೀನು ಸಾಂಬಾರು ರೆಡಿಯಾಗಿದೆ. ನೀವು ಒಂದ್ಸಲ ಹೀಗೆ ಟ್ರೈ ಮಾಡಿ ನೋಡಿ, ಹಾಗೆ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಮಾಡೋದು ಮರಿಬೇಡಿ. ಹಾಗೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.